ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ಶೋಭಕೃತುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ನವಮೀ ತಿಥಿ ರೋಹಿಣಿ ನಕ್ಷತ್ರ. ಈ ದಿವಸ ಭಾನುವಾರ ಸಾಯಂಕಾಲ 4:30ರಿಂದ 6 ಗಂಟೆಯವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ರಾಹುಕಾಲವನ್ನು ಗಮನಿಸಿ ಯಶಸ್ಸನ್ನು ಹೊಂದಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ಲವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದೂ ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಮನೆಯ ಸದಸ್ಯರ ಯೋಗಕ್ಷೇಮವನ್ನು ವಿಚಾರ ಮಾಡಿ. ಯಾಕೆ ಅಂತಂದರೆ ಯಾರ ಅಪೇಕ್ಷೆಗಳು ನಿರೀಕ್ಷೆಗಳು ಏನಿರುತ್ತೋ ನಿಮ್ಮ ಕರ್ತವ್ಯವನ್ನು ನೀವು ಹೇಗೆ ನಿಭಾಯಿಸಬೇಕೋ ಅಥವಾ ನಿಮ್ಮ ಜವಾಬ್ದಾರಿಗಳು ಏನಿರುತ್ತೋ ಅದರ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಅವೆಲ್ಲವನ್ನು ಮರೆತು ಅವೆಲ್ಲವನ್ನು ಬದಿಗೊತ್ತಿ ನಿಮ್ಮದೇ ಆದಂತಹ ಲೋಕದಲ್ಲಿ ನೀವಿದ್ದರೆ ಮನೆಯವರಿಗೆ ನ್ಯಾಯವನ್ನು ಒದಗಿಸಿದಾಗ ಆಗೋದಿಲ್ಲ. ಅವರ ಯೋಗಕ್ಷೇಮವನ್ನು ಅಗತ್ಯವಾಗಿ ನೀವು ನೋಡಲೇಬೇಕಾದಂಥದ್ದಿರುತ್ತೆ. ದಾಯಾದಿಗಳಲ್ಲಿ ಒಂದು ರೀತಿಯ ವೈಮನಸ್ಯ ಉಂಟಾಗುತ್ತೆ. ನೆಂಟರಿಷ್ಟರಲ್ಲಿ ಮನಸ್ಸಿಗೆ ಬೇಸರವಾಗತಕ್ಕಂತಹ ಯಾವುದೋ ವಾತಾವರಣ ನಿಮ್ಮನ್ನು ವಿರುದ್ಧವಾದಂತಹ ಮನಸ್ಥಿತಿಗೆ ತಳ್ಳುವ ಹಾಗೆ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ಮಾತ್ರ ಬೆಲೆ ಸಿಕ್ಕುವಂಥದ್ದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಬೇಕು ಅಂತಾದರೆ ತುಂಬ ಕಷ್ಟಪಡಬೇಕಾದಂತಹ ದಿವಸ ಇದು ಅಂತ ಹೇಳಲೇಬೇಕು. ಕಹಿಯಾದ ಮಾತುಗಳಿಂದ ದೂರ ಇರಬೇಕು. ಯಾವುದು ನಿಮಗೆ ಅಪ್ರಿಯ ಅಂತ ಅನಿಸುತ್ತೋ, ಯಾವ ಮಾತಿನಿಂದ ನಿಮಗೆ ಬೇಸರ ಅಂತ ಅನಿಸುತ್ತೋ ಆ ಮಾತಿನಿಂದ ನೀವು ದೂರ ಇರಬೇಕಾಗತ್ತೆ. ನೀವು ಕೂಡ ಆ ರೀತಿಯ ಒರಟುತನದ ಮಾತುಗಳನ್ನು ಆಡುವಂಥದ್ದು, ಆ ರೀತಿಯ ಮಾತುಗಳು ನಿಮ್ಮ ಬಗ್ಗೆ ಬರುವುದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಯಾವುದೂ ಕೂಡ ಬೇಡ ಅಂತ ಹೇಳುವಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಹಣದ ಏನೋ ಎಡವಟ್ಟುಗಳು ಅಥವಾ ಅಡೆತಡೆಗಳು ನಿಮ್ಮನ್ನು ಕಾಡುವಂಥದ್ದು. ಸಮಯಕ್ಕೆ ಸರಿಯಾಗಿ ಹಣ ಒದಗದಲೇ ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದ ಕಲ್ಯಾಣಾದ್ಭುತ ಗಾತ್ರಾಜ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬುದಾಗಿ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿ ತುಂಬ ಜವಾಬ್ದಾರಿ ಕಾಣತಕ್ಕಂತಹ ದಿವಸ. ಕರ್ತವ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕಾದಂಥದ್ದು. ಅಂತಹ ಜವಾಬ್ದಾರಿಯುತವಾದಂತಹ ದಿವಸ ಇದು ಅಂತ ಹೇಳಿದರೆ ತಪ್ಪಲ್ಲ. ಹಾಗಾಗಿ ತುಂಬ ಕರ್ತವ್ಯದ ಬಗ್ಗೆ ಪ್ರಾಮಾಣಿಕತೆಯ ಜೊತೆಗೆ ನಿಮ್ಮ ಪರಿಪೂರ್ಣವಾದಂತಹ ಮನಸ್ಸಿಟ್ಟು ಕೆಲಸ ಮಾಡಬೇಕಾದಂಥದ್ದು. ನಿಂತಹ ಕೆಲಸಗಳು ಪುನರಾರಂಭವಾಗುತ್ತೆ. ಯಾವ ಕೆಲಸ ನಿಂತು ಹೋಗಿರುತ್ತೋ ಅದು ಹಣದ ಅಭಾವದಿಂದಲೋ ಅಥವಾ ಬೇರೆ ಇನ್ಯಾವುದೋ ಅಡ್ಡಿ ಆತಂಕಗಳಿಂದಲೋ ಅಥವಾ ಸರಿಯಾದಂತಹ ವ್ಯವಸ್ಥೆ ಮಾರ್ಗದರ್ಶನಗಳಿಲ್ಲದೆ ಕೆಲಸ ನಿಂತು ಹೋಗಿದ್ದರೆ ಆ ಎಲ್ಲ ಕೆಲಸಗಳು ಎಲ್ಲ ರೀತಿಯಿಂದ ಆಗತಕ್ಕಂತಹ ಹಿನ್ನಡೆ ಈ ದಿವಸ ಮರುಚಾಲನೆಯನ್ನು ಪಡ್ಕೊಳ್ತಕ್ಕಂಥದ್ದು. ನಿಮ್ಮ ಮನಸ್ಸಿಗೆ ಸಂತೋಷ ಜೊತೆಗೆ ಅಚ್ಚರಿ ಆಗುವಂತಹ ರೀತಿಯಲ್ಲಿ ಆಗುತ್ತೆ. ಸಮಾಜದಲ್ಲಿ ಜನಪ್ರಿಯತೆಗೆ ಅವಕಾಶಗಳಿದೆ. ಆದರೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕಾದಂತಹ ಅಗತ್ಯತೆಯೂ ಕೂಡ ಇರುವಂಥದ್ದಾಗತ್ತೆ. ನಿರೀಕ್ಷಿತವಾದಂತಹ ಲಾಭವನ್ನು ಕಾಣ್ತೀರಿ. ಯಾವ ಕೆಲಸದಿಂದ ಯಾವ ವ್ಯವಹಾರದಿಂದ ಎಷ್ಟು ಲಾಭ ಬರಬೇಕು ಎಂಬುದಾಗಿ ನೀವು ಆಲೋಚನೆಯನ್ನು ಮಾಡಿರ್ತೀರೋ ಅಂತಹ ಲಾಭ ನಿಮ್ಮನ್ನು ಸೇರ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಆದ್ದರಿಂದ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬುದಾಗಿ ರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಕುಟುಂಬದವರಿಂದಲೇ ಏನೋ ಒಂದಷ್ಟು ಟೀಕೆಗಳು ನಿಮ್ಮ ಬಗ್ಗೆ ಬರುತ್ತೆ. ನಿಮ್ಮನ್ನು ಅಪಹಾಸ್ಯ ಮಾಡ್ತಕ್ಕಂಥವರು ಮನೆಯವರೇ ಮಾಡ್ತಾರೆ. ಹಾಗಾಗಿ ಅದೆಲ್ಲವನ್ನು ಅರಿತು ದೃಢವಾದಂತಹ ಮನಸ್ಸಿನಿಂದ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕಾದಂಥದ್ದಿರುತ್ತೆ. ಅನಾರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ, ಆದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅದಕ್ಕೋಸ್ಕರವಾಗಿ ತಲೆಯನ್ನು ಕೆಡಿಸ್ಕೊಳ್ಬೇಕಾದಂಥದ್ದಿಲ್ಲ. ಹಾಗಂತ ತಾತ್ಸಾರವನ್ನು ಮಾಡಿದಾಗ ನಿಮಗೆ ದೈಹಿಕವಾಗಿ ಒಂದಷ್ಟು ಶ್ರಮ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಆಹಾರದಲ್ಲಿ ವ್ಯತ್ಯಾಸ, ಇವೆಲ್ಲವೂ ಕೂಡ ಗಣನೀಯವಾಗಿ ಕಾಣತಕ್ಕಂಥದ್ದಾಗತ್ತೆ. ಆ ದೃಷ್ಟಿಯಿಂದ ನೀವು ಗಮನವನ್ನು ಹರಿಸಬೇಕಾದಂಥದ್ದು. ವೃತ್ತಿ ಅಥವಾ ನೌಕರಿಯಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಾಗೆ, ನೌಕರಿಗೆ ಸಂಬಂಧಪಟ್ಟಾಗೆ ಏನೋ ಒಂದಷ್ಟು ಅಡೆತಡೆಗಳು ನಿಮ್ಮನ್ನು ಕಾಡ್ತಕ್ಕಂಥದ್ದು. ಅದು ಸೂಚ್ಯವಾಗಿ ನಿಮಗೆ ಗೊತ್ತಾಗತ್ತೆ. ನೀವು ಮುಂದಿನ ಕೆಲಸಕ್ಕೆ ಹೋಗುವಾಗ ನಿಮಗೆ ತೊಂದರೆ ಆಗಿರುವಂತಹ ವಿಚಾರ ಅಲ್ಲಿ ತಿಳಿಯುವಂಥದ್ದಾಗಬಹುದು. ಜನರ ನಿರೀಕ್ಷೆ ಸುಳ್ಳಾಗ್ತಕ್ಕಂಥದ್ದು. ಜನ ನಿಮ್ಮ ಬಗ್ಗೆ ಏನೋ ಒಂದಷ್ಟು ಗೌರವವನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಅದು ಯಾವುದನ್ನು ಉಳಿಸ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ನೀವು ತಂದುಕೊಂಡಿರ್ತೀರಿ. ಅದು ಜನರಿಗೆ ಒಂದು ರೀತಿಯ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ಕೆಲಸದ ಒತ್ತಡ ನಿಮಗೆ ಎಲ್ಲವುದಕ್ಕೂ ಕೂಡ ಅಡ್ಡಿ ಅಂತ ಹೇಳಬೇಕಾದಂಥದ್ದು. ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಸ್ಥಾನಮಾನ ಏನಿದೆ, ಸಮಾಜದಲ್ಲಿ ನಿಮ್ಮ ಬೆಲೆ ಏನಿದೆ, ಅದನ್ನೆಲ್ಲ ತಿಳಿದು ನೀವು ವರ್ತಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಕೆಲಸದ ನಿಮಿತ್ತವಾಗಿ ಒಂದಷ್ಟು ಪ್ರಯಾಣವನ್ನು ಬೆಳೆಸ್ತೀರಿ. ಅದು ನಿಮಗೆ ಶುಭದಾಯಕವಾಗಿದೆ. ಹಾಗಾಗಿ ಅಂತಹ ಪ್ರಯಾಣ ನಿಮಗೆ ಅನಗತ್ಯವೋ ಅಗತ್ಯವೋ ಅಂತಕ್ಕಂತಹದ್ದು ವಿಚಾರ ಬೇಡ. ನಿಮಗೆ ಲಾಭ ಇದೆ. ಹಾಗಾಗಿ ನೀವು ಆ ಪ್ರಯಾಣವನ್ನು ಅನಿವಾರ್ಯವಾಗಿ ಆದರೂ ಕೂಡ ಮಾಡಲೇಬೇಕಾದಂಥದ್ದಿರುತ್ತೆ. ಮನೆಯವರ ಸಹಕಾರ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಮನೆಯವರನ್ನು ನೀವು ಒಳ್ಳೆಯವರನ್ನಾಗಿಟ್ಟುಕೊಂಡು ಅವರ ಮನಸ್ಸನ್ನು ಗೆದ್ರಿ ಅಂತಂದರೆ ನೀವು ಸಂಕಲ್ಪ ಮಾಡಿದಂತಹ, ನೀವು ಕೈ ಹಾಕಿದಂತಹ ಕೆಲಸದಲ್ಲಿ 100ಕ್ಕೆ 50 ಭಾಗದಷ್ಟು ಕೆಲಸ ಆದ ಲೆಕ್ಕ. ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು. ಚಿತ್ರರಂಗದವರಿಗೆ ದೊಡ್ಡ ಯಶಸ್ಸು ಸಿಗ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರು ಯಾರು ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅವರಿಗೆ ವಿಶೇಷವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಈ ದಿವಸ ಅವಕಾಶಗಳು ಇರತಕ್ಕಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ, ಅದನ್ನು ಹಾಗೇ ಉಳಿಸ್ಕೊಳ್ಳಿ. ಅದರಂತೆ ನೀವು ಕೂಡ ಸಂತೋಷದಿಂದ ವರ್ತಿಸಬೇಕಾಗತ್ತೆ. ಮಕ್ಕಳಿಂದ ಸಮಾಧಾನ, ಮಕ್ಕಳ ವಿದ್ಯಾಭ್ಯಾಸ, ಅವರ ಚಟುವಟಿಕೆ, ಅವರ ಸಾಧನೆ ಇವೆಲ್ಲವೂ ಕೂಡ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಸಪ್ತಮಾತೃಕೆಯರನ್ನು ಪ್ರಾರ್ಥನೆ ಮಾಡಿ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಎಂಬತಕ್ಕಂತಹ ಸಪ್ತಮಾತೃಕೆಯರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗಿ.